ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆದ್ದು ಮೆಂತ್ಯ ದ್ರಾಕ್ಷಿ ಮತ್ತೆ ಅಂಜೂರ ತಿನ್ನಕ್ಕೆ ಅಂತ ಹಿಂದಿನ ದಿನ ರಾತ್ರಿನೇ ಅಷ್ಟನ್ನು ನೀಟಾಗಿ ಒಂದ್ಸತಿ ತೊಳೆದು ನೆನ್ಸಿಟ್ಟಿದ್ದೆ. ಮಾರನೇ ದಿನ ಬೆಳಿಗ್ಗೆದ್ದು ಫ್ರೆಶ್ ಅಪ್ ಆಗಿ ಒಂದ್ 10-15 ಕರಿಬೇವನೆಲೆ ತಿಂದು 20 ಮಿನಿಟ್ಸ್ ಆದ್ಮೇಲೆ ಆಲೋವೆರಾ ಜ್ಯೂಸ್ ಮಾಡ್ಕೊಂಡು ಕುಡ್ದೆ. ಆದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ನೆನ್ಸಿಟ್ಟಿದ್ ದ್ರಾಕ್ಷಿ ಅಂಜೂರ ಮತ್ತೆ ಮೆಂತ್ಯ ತಿಂದೆ. ಅಂಜೂರ ತಿನ್ನಕ್ಕೆ ಒಂಥರ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಅಂಜೂರ ಇಷ್ಟ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಹೇರ್ ಕಟ್ ಮಾಡಿ ತುಂಬಾ ದಿನ ಆಗಿದೆ ಅಂತ ಹೇರ್ ಕಟ್ ಮಾಡಕ್ ಕುತ್ಕೊಂಡೆ. ಲೆನ್ಸ್ ನ ಕಟ್ ಮಾಡಿಲ್ಲ, ಬರೀ ಫ್ರಂಟ್ ಅಲ್ಲಿ ಮಾತ್ರ ಟ್ರಿಮ್ ಮಾಡಿದೆ. ಸ್ವಲ್ಪ ಫಸ್ಟ್ ಕಟ್ ಮಾಡಿದಾಗ ಹೇಗೋ ಶೇಪ್ಲೆಸ್ ಆಗಿ ಬಂದ್ಬಿಡ್ತು. ಅದಾದ್ಮೇಲೆ ಸ್ವಲ್ಪ ಸಮಾಧಾನದಿಂದ ನೀಟಾಗಿ ಶೇಪ್ ಕೊಟ್ಟೆ. ಔಟ್ಕಮ್ ಹೇಗ್ ಬಂದಿದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಅದಾದ್ಮೇಲೆ ಸ್ಕ್ಯಾಲ್ಪ್ ಗೆಲ್ಲ ಆನಿಯನ್ ಜ್ಯೂಸ್ ಅಪ್ಲೈ ಮಾಡ್ಕೊಂಡೆ. ಇನ್ನ ತಿಂಡಿಗೆ ಅಂತ ಮಸಾಲ ರೊಟ್ಟಿನ ತುಪ್ಪದಲ್ಲಿ ನೆಂಚ್ಕೊಂಡು ತಿಂದೆ. ಅದಾದ್ಮೇಲೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ತಾಯಿ ಕಿಲವಿ ಅಂತ ಇದೊಂದು ಮೂವಿ ನೋಡಿದೆ, ತುಂಬಾ ಮೀನಿಂಗ್ ಫುಲ್ ಆಗಿತ್ತು. ಅದಾದ್ಮೇಲೆ ನಮ್ಮ ಮರದಲ್ಲಿ ಬಿಟ್ಟಿದ್ ಸಿಹಿಯಾದ ಪರಂಗಿ ಹಣ್ಣು ತಿನ್ಕೊಂಡೆ. ಇನ್ನ ನನ್ ಮಾಯಿಶ್ಚರೈಸರ್ ಖಾಲಿಯಾಗಿ ತುಂಬಾ ದಿನ ಆಗ್ಬಿಟ್ಟಿತ್ತು, ಬರೀ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೆ. ಸೊ ಆರ್ಡರ್ ಮಾಡಿದ್ದೆ, ಎಷ್ಟೋ ದಿನ ಆದ್ರೂ ಡೆಲಿವರಿ ಆಗಿರ್ಲಿಲ್ಲ. ನನ್ ಪುಣ್ಯಕ್ಕೆ ಇವತ್ತು ಬಂತು. ಇನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಕ್ರೀಮಿ ಪಾಸ್ತಾ ಮಾಡ್ಕೊಂಡಿದ್ದೆ, ಸಖತ್ತಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದ್ರೆ ನಾನು ಓಲ್ಡ್ ವಿಡಿಯೋಸ್ ನ ಚೆಕ್ ಮಾಡ್ಲೇಬೇಕು ನೀವು, ಯಾಕಂದ್ರೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದೀನಿ. ಊಟ ಎಲ್ಲ ಮುಗಿಸ್ಕೊಂಡು ನಮ್ ಡೋಲು ಮಗಳನ್ನ ಮಾತಾಡ್ಸ್ಕೊಂಡು ಕೂತಿದ್ದೆ. ಅವಳ ಮಾತಾಡ್ಸಾದ್ಮೇಲೆ ಹಂಗೆ ಅವಳ ಹೊಟ್ಟೆಲಿರೋ ಮಕ್ಕಳು ಮಾತಾಡಿಸ್ತಾ ಇದ್ದೆ. ನೋಡಿ ನಾನು ಮುಟ್ಟಿದ್ರೆ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ. ಇನ್ನ ಇವಳೊಟ್ಟಲ್ಲಿ ಎಷ್ಟು ಜನ ಮಕ್ಳು ಇರ್ಬೋದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಅದಾದ್ಮೇಲೆ ಮನೆಯೊಳಗಿಟ್ಟಿರೋ ಮನಿ ಪ್ಲಾಂಟ್ ಗಳಿಗೆಲ್ಲ ನೀರ್ ಹಾಕಿ ತುಂಬಾ ಚೆನ್ನಾಗಿ ಬೆಳೀತಾ ಇದೀರಾ ಮಕ್ಳ, ಕೀಪ್ ಗ್ರೋಯಿಂಗ್ ಅಂತ ಹೇಳಿ ಬೆನ್ ತಟ್ಬಿಟ್ಟು ಬಂದೆ. ಸಂಜೆ ಆಗ್ತಿದಂಗೆ ಚುರ್ಮುರಿ ಮಾಡ್ಕೊಂಡಿದ್ದೆ. ನನ್ನ ಸಬ್ಸ್ಕ್ರೈಬರ್ ಒಬ್ರು ಪ್ರತಿ ವಿಡಿಯೋಗೆ ಬಂದು ಈ ತರ ಕಮೆಂಟ್ ಮಾಡ್ತಾ ಇದ್ರು. ಅವ್ರಿಗೋಸ್ಕರ ಇವಾಗ ಚುರ್ಮುರಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣ ಬಿಸಿನೀರಲ್ಲಿ ನೆನ್ಸಿಟ್ಕೋತಾ ಇದ್ದೀನಿ. 15 ಅಷ್ಟರಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡು ಕ್ಯಾರೆಟ್ ನ ತುರ್ದಿಟ್ಕೋತಾ ಇದ್ದೀನಿ. ಕ್ಯಾರೆಟ್ ಅಂತಿದಂಗೆ ನಮ್ಮ ಮಕ್ಳು ನೆನಪಾಯ್ತಾರೆ ನೋಡಿ. ನಾವೇನಾದ್ರೂ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ರೆ ಅದ್ರ ಅರ್ಧ ಅವ್ರಿಗೆ ಕಟ್ ಮಾಡಿ ಕೊಡ್ಲೇಬೇಕು. ಈ ತರ ಸೌಂಡ್ ಮಾಡ್ಕೊಂಡು ಮನುಷ್ಯರು ತಿಂತಿದ್ರೆ ಇರಿಟೇಟ್ ಆಗುತ್ತೆ. ಅದೇನಾದ್ರೂ ನಮ್ ಪೆಟ್ಸ್ ಗಳು ಈ ತರ ಸೌಂಡ್ ಮಾಡ್ಕೊಂಡು ತಿಂತಿದ್ರೆ ನೋಡಕ್ಕೆ ಕೆಳಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವಾ. ಇವಾಗ ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಅದನ್ನ ನೀಟಾಗಿ ಕಿವುಚ್ಕೊಂಡು ಹುಳಿ ತಗೊಂಡೋದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೆ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ಕೆಲಸ ಮುಗೀತು, ಮಿಕ್ಸ್ ಮಾಡ್ಕೊಳ್ಳೋದೊಂದು ಬಾಕಿ ಅಷ್ಟೇ. ಇವಾಗ ಚುರುಮುರಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಪುರಿ ತಗೊಂಡೆ. ಪುರಿ ಸೌಂಡ್ ಆಗ್ತಿದಂಗೆ ನಮ್ ಬೆಕ್ಕನ್ ಮರಿಗಳು ಓಡ್ ಬರ್ತಾವ್ ನೋಡಿ. ಇವ್ರಗಳಿಗೆ ಪುರಿ ಫೇವರೇಟ್. ಇವಾಗ ಪುರಿ ಮೇಲ್ಗಡೆ ಅವಾಗ್ಲೇ ಕಟ್ ಮಾಡ್ಕೊಂಡಿದ್ ಈರುಳ್ಳಿ ಟೊಮೆಟೊ ಮತ್ತೆ ಕ್ಯಾರೆಟ್ ನ ಹಾಕೊಳ್ಳೋದು. ಅದಾದ್ಮೇಲೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರದ ಪುಡಿ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ ಕಡಲೆ ಬೀಜನ ಎಣ್ಣೆ ಸಮೇತ ಸೇರಿಸ್ಕೊಂಡು ಕೊನೆಯದಾಗಿ ಈ ಹುಣಸೆ ಹುಳಿನ ಬಿಟ್ಕೋತಾ ಇದೀನಿ. ಎಲ್ಲಾನು ಹಾಕಾದ್ಮೇಲೆ ಒಂದ್ ನೀಟಾಗಿ ಮಿಕ್ಸ್ ಕೊಟ್ರೆ ಒಂದ್ ಕಡೆ ಹುಳಿ ಒಂದ್ ಕಡೆ ಖಾರ ಒಂದ್ ಕಡೆ ಸ್ವೀಟ್, ಟೋಟಲಿ ಮಸ್ತ್ ಆಗಿರೋ ಚುರ್ಮುರಿ ರೆಡಿನೇ ಆಗೋಗುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಅಲ್ಲಿ ಬಂದ್ ತಿಳಿಸಿ. ಇನ್ನ ರಾತ್ರಿ ಊಟಕ್ಕೆ ಮುದ್ದೆ ಮತ್ತೆ ಉಪ್ಸಾರ್ ತಿಂದೆ. ನೆಂಚ್ಕೊಳಕಂತ ಬಜ್ಜಿ ಇಟ್ಕೊಂಡಿದ್ದೀನಲ್ಲ, ಅದ್ರಲ್ಲಿ 1/4 ಭಾಗ ನನಗೆ 3/4 ಭಾಗ ಮಕ್ಕಳಿಗೆ. ಹಂಗಂತ ಜಾಸ್ತಿ ಕೊಡಕ್ ಹೋಗಲ್ಲ, ಎಲ್ರಿಗೂ ಒಂದೊಂದೇ ಬಜ್ಜಿ. ನಮ್ ಬ್ರೂನೋ ಚಾರ್ಲಿಗೆ ಆಲೂಗೆಡ್ಡೆ ಬಜ್ಜಿ ಆದ್ರೆ ನನ್ಗೆ ಈರುಳ್ಳಿ ಬಜ್ಜಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.